ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಆಪ್ತ ಧನ್ವೀರ್ಗೆ ಸಿಸಿಬಿ ಡ್ರಿಲ್ ಮಾಡ್ತಿದ್ದಾರೆ. ಸಿಸಿಬಿ ಕಚೇರಿಗೆ ಆಗಮಿಸಿದ ಧನ್ವೀರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಹಾಗೂ ಉಗ್ರರಿದ್ದಾರೆ. ರಾಜಾತಿಥ್ಯ ನೀಡಿರುವ ವಿಡಿಯೋಗಳು ವೈರಲ್ ಆದ ಹಿನ್ನೆಲೆ ಧನ್ವೀರನ್ನ ಹಿಡಿದುಕೊಂಡು ಬಂದಿದ್ದಾರೆ. ಕಾಗೆ ಕೂತ್ಕೊಳ್ಳೋದಕ್ಕೂ ಆಪಲ್ ಕೆಳಗೆ ಬೀಳೋದಕ್ಕೂ ನೆಟ್ಟಗಾಯ್ತು. ಧನ್ವೀರ್ ಆಗಾಗ ಹೋಗ್ತಿದ್ದ ದರ್ಶನ್ನ ನೋಡೋದಕ್ಕೆ. ಅದರ ಹಿನ್ನೆಲೆಯಲ್ಲಿ ಕರೆಸಿದಾರೋ ಅಥವಾ ವೈರಲ್ ಆದ ವಿಡಿಯೋದಲ್ಲೊಂದು ಧ್ವನಿ ಕೇಳಿಸುತ್ತೆ. ಆ ಧ್ವನಿಗೂ ಧನ್ವೀರ್ ಧ್ವನಿಗೂ ಸಾಮೀಪ್ಯ ಇರೋದ್ರಿಂದ ಕರೆಸೋರು ಗೊತ್ತಿಲ್ಲ. ಬೆಂಕಿ ಬೀಳದಲ್ಲಿ ಎಲ್ಲೂ ಹೊಗೆ ಕಾಣಿಸ್ಕೊಳ್ಳೋದಿಲ್ಲ. ಸಂಶಯ ಬರೆದು ಸಿಸಿಬಿಗಳು ನೋಟಿಸನ್ನು ಕೊಡೋದಿಲ್ಲ. ಕೇವಲ ಹಾಸಿಗೆ ದಿಂಬಿಗೆ ಹೋರಾಡ್ತಿದ್ದಾರೆ ನಟ ದರ್ಶನ್. ಇತರೆ ಕೈದಿಗಳಿಗೆ ನಾನಾ ಸೌಕರ್ಯ ಸಿಗ್ತಿರೋದಾದ್ರೂ ಹೇಗೆ? ಜೈಲಿನ ವಿಡಿಯೋ ವೈರಲ್ ಹಿಂದೆಯೂ ಷಡ್ಯಂತ್ರವಿದೆ ಎನ್ನುವ ಆರೋಪ ಇದೆ. ಈ ಸಂಬಂಧ ನಟ ದರ್ಶನ್ ಆಪ್ತ ಧನ್ವೀರ್ ವಿಚಾರಣೆ. ಧನ್ವೀರ್ಗೆ ಪ್ರಶ್ನೆ ಕೇಳಿದ ಸಿಸಿಬಿ ಪೊಲೀಸರು, ವಿಡಿಯೋ ಲೀಕ್ ಹಿಂದೆ ನಿಮ್ಮ ಪಾತ್ರ ಇದೆಯಾ ಕೇಳಿರ್ತಾರೆ. ದರ್ಶನ್ ಆಪ್ತ ಧನ್ವೀರ್ಗೆ ಸಿಸಿಬಿ ಡ್ರಿಲ್ಲು. ದರ್ಶನ್ರನ್ನ ನೋಡೋದಕ್ಕೆ ತಿಂಗಳಿಗೆ ಎಷ್ಟು ದಿನ ಬಂದು ಹೋಗ್ತಾ ಇದ್ರಿ ಅದು ಕೇಳ್ತಾರೆ. ದರ್ಶನ್ ಇರುವಂತಹ ನೋಡಿ, ಏಕಾಏಕಿ ಯಾರೋ ನೋಡೋದಕ್ಕೆ ಬಂದ್ರು ಅಂತ ಹೇಳಿ ದರ್ಶನ್ ರವರ ನೇರ ಬ್ಯಾರಕ್ಕಿಗೆ ಇವ್ರನ್ನ ಬಿಡೋದಿಲ್ಲ. ದರ್ಶನಿಗೆ ಅಲ್ಲಿ ಪೊಲೀಸರು ಮಾಹಿತಿಯನ್ನು ಕೊಡ್ತಾರೆ. ನಿಮ್ಮನ್ನು ನೋಡೋದಕ್ಕೆ ಬಂದವರೇ ಜನ, ನೀವು ಬರಬೇಕು ಅಂತ ಹೇಳಿ ಸಂದರ್ಶಕರ ಕೋಣೆಗೆ ಕರೆತರಲಾಗುತ್ತೆ ದರ್ಶನ್ ರವರನ್ನ. ಅಲ್ಲೊಂದು ದೊಡ್ಡ ಜಾಲರಿ ಇರುತ್ತೆ. ಅಲ್ಲಿಗೆ ತಂದು ನಿಲ್ಲಿಸ್ತಾರೆ. ಅಯ್ಯೋ ದರ್ಶನ್ ಅಂತ ಹೇಳಿ ಎರಡು ಕೈಗಳನ್ನು ಹಿಂಗೆ ಹಗ್ ಮಾಡೋದಕ್ಕೂ ಕೂಡ ಅಲ್ಲಿ ಸೌಕರ್ಯ ಇರೋದಿಲ್ಲ. ಈ ಇಡ್ಲಿ ಪಾತ್ರೆಯಲ್ಲಿ ಸಣ್ಣ ಸಣ್ಣ ಹೋಲ್ ಬಂದಾಗ ಒಂದು ಜಾಲರಿ ಪಕ್ಕದಲ್ಲಿ ನಿಲ್ಲಿಸಿರ್ತಾರೆ. ಸ್ಪಷ್ಟವಾಗಿಯೂ ಕೂಡ ದರ್ಶನ್ ಮುಖ ಕಾಣಿಸೋದಿಲ್ಲ ಇವ್ರುಗಳಿಗೆ. ಧ್ವನಿಗಳು ಆ ಇತ್ತಿಂದ ಸಂವಹನ ಮಾಡಬಹುದು. ಮುಂಚೆ ಲ್ಯಾಂಡ್ ವ್ಯವಸ್ಥೆಗಳಿತ್ತು, ಈಗ ನೇರವಾಗಿ ಜಾಲರಿ ಪಕ್ಕದಲ್ಲಿ ನಿಂತ್ಕೊಂಡು ಮಾತನಾಡಬಹುದು. ಇದನ್ನು ಹೊರತುಪಡಿಸಿದ್ರೆ ಇನ್ಯಾವ ವ್ಯವಹಾರವೂ ಅಲ್ಲಿ ನಡೆಯೋದಿಲ್ಲ. ತಗೊಬಂದಿರೋ ಬ್ಯಾಗ್ಗಳನ್ನ ಕೆಳಗೊಂದು ಹೋಲ್ ಇರುತ್ತೆ, ಅಲ್ಲಿ ಇಟ್ಟುಬಿಡ್ಬೇಕು, ಅವ್ರು ತಗೊಂಡು ಹೋಗ್ತಾರೆ. ಸೊ ಧನ್ವೀರ್ ಆಗಾಗ ಜೈಲಿಗೆ ಬಂದು ದರ್ಶನ್ ರವರನ್ನ ನೋಡೋದಕ್ಕೂ ಹೋಗ್ತಾ ಇದ್ರು. ನೀವು ದರ್ಶನ್ ರವರನ್ನ ಮಾತ್ರ ನೋಡೋದಕ್ಕೂ ಬಂದಿದ್ರು, ಉಳಿದ ಕೈದಿಗಳನ್ನ ಭೇಟಿ ಆಗೋದಕ್ಕೂ ಬಂದಿದ್ರು ಅನ್ನೋ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ನೀವು ಬರುವಾಗ ನಿಮ್ಮ ಕೈಯಲ್ಲಿದ್ದ ಸೆಲ್ ಫೋನ್ ಯಾವುದು? ಕಾರಣ ಆ ವಿಡಿಯೋ ಯಾವ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿದೆಯೋ ಆ ಮೊಬೈಲ್ನ ಯಾವುದಾದ್ರೊಂದು ಸಿಂಪ್ಟಮ್ಸ್ಗಳು ಸಿಗ್ತವೆ. ಈ ತರಹದ್ದೇ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗಿತ್ತು ಅಂತ IT ಸೆಲ್ಲು ಅಥವಾ ಸೈಬರ್ ಕ್ರೈಮು ಅದನ್ನು ಕಂಡು ಹಿಡಿಯೋದಕ್ಕೇನು ಕಷ್ಟದ ಕೆಲಸ ಏನಲ್ಲ. ಯಾವ ಮಾಡೆಲ್ ಮೊಬೈಲ್ನಲ್ಲಿ ಈ ವಿಡಿಯೋ ರೆಕಾರ್ಡ್ ಆಗಿದೆ? ಹಾಗಾದರೆ ಧನ್ವೀರ್ ಬರ್ತಿರಬೇಕಾದ್ರೆ ಧನ್ವೀರ್ ಕೈಯಲ್ಲಿ ಯಾವ ಮೊಬೈಲ್ ಇತ್ತು? ಉದಾಹರಣೆಗೆ ಸ್ಯಾಮ್ಸಂಗೋ, ಓಪೋನೋ, ಪೋಲೋನೋ ಯಾವುದಾದ್ರೂ ಮೊಬೈಲ್ ಇರಬೇಕಲ್ಲ ಕಂಪ್ನಿದು. ಕೇಳ್ತಾರೆ, ಯಾವ ಕಂಪನಿಯ ಮೊಬೈಲ್ ಫೋನನ್ನು ನೀವು ಬಳಸಿದ್ರಿ? ಆ ವಿಡಿಯೋ ರೆಕಾರ್ಡ್ ಆದ ಸಮಯವನ್ನು ಕೂಡ ಸೈಬರ್ ಕ್ರೈಮ್ನವ್ರು ಕಂಡು ಹಿಡಿತಾರೆ. ಯಾವ ಸಮಯಕ್ಕೆ ಇದು ರೆಕಾರ್ಡ್ ಆಯಿತು? ಧನ್ವೀರ್, ನೀವು ಸಂದರ್ಶನಕ್ಕೆ ಬಂದಿರೋ ಸಮಯ ಏನು? ದರ್ಶನ್ರನ್ನ ಯಾವ ಯಾವ ಸಮಯದಲ್ಲೆಲ್ಲ ಮೀಟ್ ಮಾಡಿದ್ದೀರಿ? ಲೆಡ್ಜರ್ ಬುಕ್ನಲ್ಲಿ ಸೈನ್ ಹಾಕಿರ್ತಾರಲ್ಲಿ. ಸುಮ್ಮನೆ ತರಕಾರಿ ಅಂಗಡಿ ಹೋಗಿ ಬಂದಂಗೆ ಹೋಗಿ ಬರೋದಲ್ಲ. ಅಲ್ಲಿ ಹೋದಾಗ ಪರಪ್ಪನ ಅಗ್ರಹಾರದಲ್ಲಿ ಸೀಲು, ಸಿಗ್ನೇಚರು, ಟೈಮು, ಹೆಸರು ಎಲ್ಲ ಜಾತಕನೂ ಕೂಡ ಬರೆದಿರ್ತಾರೆ. ಧನ್ವೀರು ನೋಡೋದಕ್ಕೆ ಬಂದಿದ್ರು ಯಾರನ್ನ? ದರ್ಶನ್ರನ್ನ. ಎಷ್ಟೊತ್ತಿಗೆ? ಇಷ್ಟೊತ್ತಿಗೆ. ನೋಡಬೇಕಾದ್ರೆ ಯಾವ ಬಟ್ಟೆ ಧರಿಸಿದ್ರು? ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಲೆಡ್ಜರ್ ಬುಕ್ನಲ್ಲಿ. ಅದನ್ನು ಪೊಲೀಸರು ಗಮನಿಸ್ತಾರೆ. ಆ ಸಂದರ್ಭದಲ್ಲಿ ಕೇಳಬಹುದಾದ ಸಂಭಾವ್ಯ ಪ್ರಶ್ನೆಗಳೇನು ಅಂದರೆ, ನೀವು ಯಾವ ಸೆಲ್ ಫೋನ್ಗಳನ್ನು ಬಳಸಿದ್ದೀರಿ? ಯಾವ ಸಮಯಕ್ಕೆ ನೀವು ಸಂದರ್ಶನಕ್ಕೆ ಬಂದಿದ್ದೀರಿ? ಅರ್ಥಾತ್ ದರ್ಶನ್ ರವರನ್ನು ನೋಡೋದಕ್ಕೆ. ಈ ತರಹದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ರಾಜ್ಯದ ಕಾನೂನು ವ್ಯವಸ್ಥೆಯಲ್ಲೇ ಕೋಲಾಹಲ ಸೃಷ್ಟಿಯಾಗಿದೆ. ಇತ್ತ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಕೇವಲ ಹಾಸಿಗೆ ದಿಂಬಿಗೆ ಕೋರ್ಟ್ ಮೊರೆ ಹೋಗಿದ್ರು. ಇತರೆ ಕೈದಿಗಳಿಗೆ ನಾನಾ ಸೌಕರ್ಯಗಳು ಸಿಗ್ತಿರೋದಾದ್ರೂ ಹೇಗೆ? ಜೈಲಿನ ವಿಡಿಯೋ ವೈರಲ್ ಹಿಂದೆಯೂ ಷಡ್ಯಂತ್ರವಿದೆ ಎನ್ನುವ ಆರೋಪ ಇದೆ. ಈ ಸಂಬಂಧ ನಟ ದರ್ಶನ್ ಆಪ್ತ ಧನ್ವೀರ್ ವಿಚಾರಣೆಯೂ ಕೂಡ ನಡೀತಾ ಇದೆ. ಧನ್ವೀರ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ವಿಡಿಯೋ ಲೀಕ್ ಹಿಂದೆ ಧನ್ವೀರ್ ಪಾತ್ರ ಇದೆಯಾ? ಎನ್ಕ್ವೈರಿ ನಡೀತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.